ಆಲ್ ದಿ ಬೆಸ್ಟ್ ಚಿನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿದ್ದೀವಿ ಥೈಲ್ಯಾಂಡ್ನ 2ನೇ ದಿನದಲ್ಲಿ. ಸೊ ಪಟಾಯಾದಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇವತ್ತಿನ ಬ್ರೇಕ್ಫಾಸ್ಟ್ ಏನೆಲ್ಲ ಇದೆ ಅಂತ ನೋಡೋಣ. ತುಂಬ ಡಿಫ್ರೆಂಟ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದರು. ಆ್ಯಂಡ್ ಇವತ್ತು ಥರ್ಸ್ಡೇ ಆಗಿದ್ದ ಕಾರಣ ನಾನ್ ವೆಜ್ ನಾವು ತೊಗೊಳ್ಳಿಲ್ಲ, ವೆಜ್ ಮಾತ್ರ ನೋಡಿದ್ವಿ. ವೆಜ್ಜಲ್ಲೂ ಅಷ್ಟೇ ತುಂಬ ಹಲವಾರು ಐಟಮ್ಸ್ ರೆಡಿ ಇತ್ತು. ಆ್ಯಂಡ್ ಅದಾದ ನಂತರ ಕುಕ್ಕೀಸ್ ಕೂಡ ಇತ್ತು. ಸೊ ನಾವು ಇವನ್ನೆಲ್ಲನೂ ಕೂಡ ನಮ್ಮ ಪ್ಲೇಟ್ಗೆ ಹಾಕ್ಕೊಂಡು ಸೊ ತಿನ್ನೋಣ ಬನ್ನಿ, ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ನೋಡಿ ನಮ್ಮ ಕಾವ್ಯ ಪ್ಲೇಟ್. ಕಾವ್ಯ ಹೆಂಗೆ ಅನಿಸ್ತಿದೆ? ಡಿಫ್ರೆಂಟ್ ಕಾಂಟಿನೆಂಟಲ್ ಫುಡ್ ಎಲ್ಲ ನೈಸ್ ಫುಡ್, ಎಲ್ಲ ಕಾಂಟಿನೆಂಟಲ್ ಫುಡ್ಸು ಇದೆ. ಸೊ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲ ಡಿನ್ನರು ನೋಡಿ ನಂದು. ನಾನಿವತ್ತು ಕೈಲಿ ತಿಂತಾ ಇಲ್ಲ, ಅದರಲ್ಲೇ ತಿಂತಾ ಇದ್ದೀನಿ. ಹೇಗಿದೆ ಬ್ರೇಕ್ಫಾಸ್ಟ್ ಪ್ರೀ? ಹೇಗಿದೆ ನೋಡಿ ಇಲ್ಲಿ. ನೈಸಾ? ನೈಸ್, ಚೆನ್ನಾಗಿದೆಯಾ ಅಂದೆ. ನೋಡಿ ನಾನಿವತ್ತು ಇದ್ರಲ್ಲಿ ತಿಂತಾ ಇದ್ದೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ನೋಡಿ ಬ್ರೇಕ್ಫಾಸ್ಟ್ ಆದಮೇಲೆ ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಕುಡ್ಬಿಟ್ಟು ನಮ್ಮ ಕಾವ್ಯ ಎಲ್ಲೋದ್ರೂ ಒಂದೊಂಚೂರು ರೀಲ್ ಮಾಡೋಣ ಅಂತು. ಸೊ ಹಂಗೆ ರೀಲ್ ಮಾಡ್ಕೊಂಡ್ವಿ. ನೋಡಿದ್ರೆ ನಮ್ಮ ಕಾವ್ಯ ಇವತ್ತು ಏನು ಮಾಡಿದ್ದಾಳೆ ಗೊತ್ತಾ? ನಮ್ಮ ಕಾವ್ಯ ಇವತ್ತು ರೆಸ್ಟೋರೆಂಟಲ್ಲಿ ಒಂದು ವಾಚ್ ಹೊಡೆದಾಕಿದ್ದಾಳೆ. ಸೊ ಅದಕ್ಕೆ ಫೈನ್ ಕಟ್ಟಕ್ಕೆ ಹೋಗ್ತಿದ್ದೀವಿ. ಎನಿ ಡಿಸ್ಕೌಂಟ್? ಥ್ಯಾಂಕ್ ಯು. ಅಂತ ಇಂತ ಒಂದು ಗ್ಲಾಸ್ ಹೊಡೆದಾಕ್ಬಿಟ್ಟು ವಾಚ್ ಹೊಡೆದಾಕಿ ಎಷ್ಟು ಮೇಲೆ ಹೋಗಿ ಬರೋಣ. ಸಾಯಿಬಾತಲ್ಲಿ 50 ರೂಪೀಸ್ ಡಮಾರ್. ವಿಡಿಯೋ ಮಾಡ್ಕೊಂಡಿಲ್ವಲ್ಲ, ಅದೊಂದು ವಿಡಿಯೋ ಮಾಡ್ಕೋಬೇಕಿತ್ತು. ಮುಂಚೆ ಗೊತ್ತಿದ್ರೆ ಕ್ಯಾಮ್ರಾ. ಹಾಂ. ಸೊ ಈಗ ನಾವು ಎಲ್ಲಿ ಹೋಗ್ತಿದ್ದೀವಿ ಇವತ್ತು? ಇವತ್ತು ಕೋರಲ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ರೆಡಿಯಾಗಿ. ಸೊ ಇದು ಡಬಾ ಹೋಟೆಲ್, 50 ರೂಪಾಯಿ ಢಮಾರ್. ಬಾ ಬೇಗ ಬಾ. ಸೊ ಇವತ್ತು ನಮ್ಮ ಔಟ್ಫಿಟ್ ಯಾವ ಥರ ಇದೆ ಗೊತ್ತಾ? ಪ್ರೆಸ್ ಮಾಡಿ. ಸೊ ಇವತ್ತು ನಮ್ಮ ಔಟ್ಫಿಟ್ ಈ ರೀತಿ ಇದೆ. ಇದು ನೆನ್ನೆ ಇಲ್ಲೇ ಥೈಲ್ಯಾಂಡಲ್ಲಿ ಪರ್ಚೇಸ್ ಮಾಡಿದ್ದು. ನಂದಿಲ್ಲ, ನಂದು ಬ್ಯಾಂಗ್ಳೂರ್ ಶಾಪಿಂಗ್ ಇದೆಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಥೈಲ್ಯಾಂಡ್ದು. ಎಲ್ಲಿ ನಿಂದೊಂದು ಔಟ್ಫಿಟ್ ಹೆಂಗೆ ತೆಗಿತೀನಿ ತಿರುಗು. ಈ ಥರ ಇದೆ ನಮ್ಮ ಕಾವ್ಯದ ಔಟ್ಫಿಟ್. ನಂದು ಥಾಯ್ ಔಟ್ಫಿಟ್. ಕೂಲ್. ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನೋಡಿ ನಮ್ಮ ರೂಮಲ್ಲಿ ಎಲ್ಲರೂ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ನಮ್ಮ ಔಟ್ಫಿಟ್ ಈ ಥರ ಇದೆ. ರೆಡಿ.
ಕಾವ್ಯ ರೆಡಿ ಆಗಿರಲಿಲ್ಲ, ನಾನೇ ಕಾವ್ಯನ ರೆಡಿ ಮಾಡಿದೆ. ಅದಕ್ಕೆ ಕಾವ್ಯ ಇವಾಗ ಚೆನ್ನಾಗಿ ಹಚ್ಚಿದ್ದಾಳೆ. ಆವಾಗಲೇ ನೋಡಿದ್ರಲ್ಲ ಯಾವ ಥರ ಇತ್ತು ಡ್ರೆಸ್ಸಿಂಗ್ ಅಂತ. ನೋಡಿದವರು ನನ್ನ ಡ್ರೆಸ್ಸಿಂಗ್ ನೆನ್ನೆ ಹೊಸ್ದಾಗಿ ತೊಗೊಂಡಿರೋಂಥದ್ದು ಥೈ ಡ್ರೆಸ್ ಸನ್ಗ್ಲಾಸ್, ನಾವು ಲಿಫ್ಟಲ್ಲೆಲ್ಲ ವಿಡಿಯೋ ಮಾಡಿಕೊಂಡು ನಾವು ಹೊಟ್ವಿ. ನಮ್ಮ ಬಸ್ಸು ವೆಯ್ಟ್ ಮಾಡ್ತಾ ಇತ್ತು. ಇವಾಗ ಕೋರಲ್ ಐಲ್ಯಾಂಡಿಗೆ ಹೋಗಬೇಕು. ನೋಡೋಣ ಕೋರಲ್ ಐಲ್ಯಾಂಡ್ನಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ನೋಡೋಣ. ನಮ್ಮ ಗೈಡು ನೋಡಿ ಹೆಂಗಿದ್ದಾಳೆ ಗೈಡ್ ಅಂತ. Colorful. Very colorful. What have you done? What have you done? ನಮ್ಮ ಜೊತೆ ಇದ್ದಂಥ ಗೈಡ್ ಅಂತೂ ಸಿಕ್ಕಾಪಟ್ಟೆ ಮಜಾ ಮಾಡ್ತಾಯಿದ್ರು. ಎಸ್ಟರ್ಡೇ ನೈಟ್ ನಾವು ವಾಕಿಂಗ್ ಸ್ಟ್ರೀಟಿಗೆ ಹೋದಾಗ ಏನೆಲ್ಲ ಮಾಡಿದ್ರಿ ಅಂತ ಕೇಳ್ತಾಯಿದ್ರು. ಸೊ ಒಳ್ಳೆ ಮಜಾ ಮಾಡಿದ್ವಿ ಮಾತ್ರ ವಾಕಿಂಗ್ ಸ್ಟ್ರೀಟ್ದು. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಅಲ್ಲಿಂದ ನಾವು ಪಟಾಯ ಸಿಟಿಗೆ ಬಂದ್ವಿ. ಪಟಾಯ ಸಿಟಿಗೆ ಬಂದಮೇಲೆ ಅಲ್ಲಿ ಪಟಾಯ ಸಿಟಿ ಅಂತ ಒಂದು ಫುಲ್ ಬ್ಯಾಕ್ ಗ್ರೌಂಡ್ ಒಂದು ಸಕ್ಕತ್ತಾಗಿತ್ತು. ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ಫೋಟೋ ಮಾಡ್ಕೊಂಡ್ವಿ. ಅಲ್ಲಿಂದ ಅಡ್ವೆಂಚರ್ ಗೇಮ್ಸ್ ಆಡೋಕ್ಕೆ ನಾನು ಕಾವ್ಯ ಫುಲ್ ರೆಡಿ ಆದ್ವಿ. ಸೊ ಸ್ವಲ್ಪ ದೂರದಲ್ಲೇ ಬೀಚ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಮಂಗಳೂರು ಬೀಚ್ ನೋಡಿದಾಗೆಲ್ಲ ಖುಷಿ ಪಡ್ತಿದ್ವಿ, ಬಟ್ ಈ ಪಟಾಯ ಬೀಚ್ ಅಂತೂ ಅದ್ಭುತವಾಗಿದೆ. ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿ. ಇಲ್ಲಿ ಬೀಚ್ ಮಧ್ಯದಲ್ಲಿ ಗೇಮ್ಸ್ ಎಲ್ಲ ಇರುತ್ತಂತೆ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಏನೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಏನು ಗೇಮ್ ಆಡ್ತೀವಿ ಅನ್ನೋದನ್ನ ತೋರಿಸ್ತೀವಿ. ಸೊ ಸಖತ್ತಾಗಿತ್ತು ಮಾತ್ರ. ಅವತ್ತಿನ ದಿನ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇವತ್ತು ಪ್ಯಾರಾಶೂಟ್ ಆಗಿ ಅಂಡರ್ ವಾಟರ್ಗೆ ಹೋಗ್ತಾ ಇದ್ದೀವಿ. ನಾನು ಬೇಡ ಅಂದ್ರೆ ನಮ್ಮ ಕಾವ್ಯ ಹೋಗೋಣ ಅಂತಿದ್ದಾಳೆ. ನೋಡೋಣ, ಟ್ರೈ ಮಾಡೋಣ ಅಂತ ಇದ್ದೀವಿ. ಇದು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಿಜವಾಗ್ಲೂ ಜಾಯಿಂಟ್ ಫೀಲಲ್ಲಿ ಕೂತ್ಕೋಬೇಕು ಅಂದ್ರೇ ಭಯ ಆಗ್ತಿತ್ತು. ಇದರಲ್ಲಿ ಹೇಗಿರುತ್ತೇನೋ ಗೊತ್ತಿಲ್ಲ, ಬಟ್ ನಮ್ಮ ಕಾವ್ಯ ಅಂತೂ ಹೋಗಲೇಬೇಕು ಅಂತ ಹೇಳಿದ್ಲು ಅಂತ ಸರಿ ಅಂತ ಒಂದು ಧೈರ್ಯದಿಂದ ನಾನು ರೆಡಿ ಆದೆ. ಸೊ ಎಲ್ಲನೂ ಹಾಕಿದ್ಮೇಲೆ ಸ್ವಲ್ಪ ಏನು ಅನಿಸ್ಲಿಲ್ಲ. ಭಯ ಆಗ್ತೈತೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಆಲ್ ದಿ ಬೆಸ್ಟ್ ಚಿನ್ನಿ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಒಬ್ಬೊಬ್ರು ಹೋಗ್ತಿರೋದು ನೋಡ್ರೆ ಭಯ ಆಗ್ತಿತ್ತು, ಎಲ್ಲಿ ಹಗ್ಗ ಕಟ್ಟಾಗಿ ನೀರೊಳಗೆ ಬಿದ್ದೋಗ್ಬಿಡ್ತೀನೋ ಹಾಗೆ ಹೀಗೆ ಅಂತ ಏನೆಲ್ಲ ಥಾಟ್ಸ್ ಬರ್ತಿತ್ತು. ಬಟ್ ಒಂದ್ಸಲ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಏನಾಗುತ್ತೆ ನೋಡೇ ಬಿಡೋಣ ಅಂತ ಒಂದು ಧೈರ್ಯ ಮಾಡಿದೆ. ಆ್ಯಂಡ್ ಅದಲ್ಲದೆ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದವನಿಗೆ ಇಂಗ್ಲೀಷು ಬರ್ತಿರ್ಲಿಲ್ಲ, ಅವನಿಗೆ ಹಿಂದಿ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ಅವನೇನೇನೋ ಹೇಳ್ತಿದ್ದ, ಹ್ಞೂ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ದೇವ್ರಿಗೆ ಒಂದು ನಮಸ್ಕಾರ ಮಾಡಿ, ಅಪ್ಪ ದೇವರೇ ಏನೋ ಮಾಡ್ತಾಯಿದ್ದೀನಿ, ಒಳ್ಳೇದು ಮಾಡಪ್ಪ ಅಂತ ಅಂದ್ಬಿಟ್ಟು ಅದೇ ಮತ್ತೆ ಎಷ್ಟು ಫಾಸ್ಟಾಗಿ ನನಗೆಲ್ಲ ಬೆಲ್ಟ್ ಹಾಕಿದ್ರು ನನಗಂತೂ ಗೊತ್ತಿಲ್ಲ. ಬೆಲ್ಟ್ ಹಾಕ್ಬಿಟ್ಟು ಕಾಲು ಫೋಲ್ಡ್ ಮಾಡಿದ್ದೆ ತಡ ಅದು ಎತ್ಕೊಂಡು ಹೊಟ್ಟೋಯ್ತು. ಓ ಮೈ ಗಾಡ್. ಹೋದ್ಮೇಲೆ ಸ್ವಲ್ಪ ರಿಲೀಫ್ ಆಯಿತು, ಬಟ್ ಮಸ್ತಾಗಿತ್ತು. ಸಖತ್ತಾಗಿ ನಾನಂತೂ ಎಂಜಾಯ್ ಮಾಡಿದೆ. ಯಾರೆಲ್ಲ ಪಟಾಯಾಗಿ ಹೋಗ್ತೀರಾ ಇದೆಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ. ನಾನಂತೂ ಎಂಜಾಯ್ ಮಾಡಿದೆ. ಅದಾದಮೇಲೆ ನನಗೆ ಭಯ ಆಗ್ತಿದ್ದೇನಂತಂದರೆ ಎಲ್ಲಿ ಇಳಿಬೇಕಾದ್ರೆ ಎಲ್ಲಾದರೂ ಬಿದ್ದುಬಿಡ್ತೀನಿ ಅನ್ನೋ ಭಯ ಇತ್ತು, ಬಟ್ ಮಸ್ತಾಗಿತ್ತು. ನೆಕ್ಸ್ಟು ಕಾವ್ಯ ನೋಡಿ. ಕಾವ್ಯ ಓಯ್ ಮಾತಾಡೋ. ಪ್ಯಾರಾ ರೈಡಿಂಗ್ ಹೋಗ್ತಾ ಇದ್ದೀನಿ. ತುಂಬ ಖುಷಿಯಿಂದ ಎಕ್ಸೈಟೆಡ್ ಆಗಿದೆ. ನಮ್ಮ ಕಾವಿಗೆ ಹೋಗ್ಬೇಕಾದ್ರೆ ಅವಳಿಗೆ ಭಯ ಆಯಿತು ಇಲ್ವೋ ಗೊತ್ತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು, ಎದ್ರುಕೋತಾಳೆ ಅಂತ ಅನ್ಕೊತಿದ್ದೆ. ನೋಡೋಣ ಅನ್ನೋಷ್ಟರಲ್ಲಿ ಮೇಲೆ ಹಾರೇ ಬಿಟ್ಲು. ಹಾರಬೇಕಾದ್ರೆ ಜೋರಾಗಿ ಕೂಕೊಂಡು ಆಡಿದ್ಲು. ಪರವಾಗಿಲ್ವಲ್ಲ ನಮ್ಮ ಕಾವ್ಯ, ಖುಷಿಯಿಂದ ಎಂಜಾಯ್ ಮಾಡ್ತಾಳೆ ಅಂದರೆ ಸ್ವಲ್ಪ ದೂರ ಅಷ್ಟೇ. ಆಮೇಲೆ ಕೂಗು ಇಲ್ಲ ಏನೆಲ್ಲ ಹಿಡ್ಕೊಂಡು ಸುಮ್ಮನೆ ನಿಂತವಳೆ. ನಾನು ಏನಾಗೋಯ್ತು ಅಂತ ಫುಲ್ಲು ಭಯ ಆಗೋಯ್ತು. ಅದಾದಮೇಲೆ ಇಳಿದ್ಮೇಲೆ ಬಂದ ಮೇಲೆ ಗೊತ್ತಾಯಿತು ನಮ್ಮ ಕಾವ್ಯ ಇಷ್ಟೊಂದು ಎದ್ರುಕೊಂಡಿದ್ಲು ಅಂತ. ಪಾಪಾಚೆ ಕಾವ್ಯ ಬಂದಾಯ್ತು, ಫುಲ್ ಎದುರುಗಡೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನೋ ಒಂಥರ ಭಯ ಆಯಿತು. ಸಖತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಯಾರೆಲ್ಲ ಏನು ಥೈಲ್ಯಾಂಡಿಗೆ ಬರ್ತೀರಾ, ಬರೀ ಬೇರೆ ಬೇರೆ ಅನ್ನೋದ್ರಿಂದ ಸೂಪರ್ ಆಗಿದೆ. ಸೊ ಈಗ ಸ್ಕೂಬಾ ಹೋಗ್ತಾ ಇದ್ದೀವಿ. ಸ್ಕೂಬಾ ನಾನು ಎಂಥದ್ದು ಅಂಡರ್ ವಾಟರ್ ಹೋಗ್ತಾ ಇದ್ದೀವಿ. ಸೊ ನೋಡೋಣ. ಅದಕ್ಕೂ ಮುಂಚೆ ಫಸ್ಟ್ ವಾಟರ್ ಕುಡಿತಿದ್ದಾಳೆ. ಆ್ಯಂಡ್ ಅಲ್ಲಿಂದ ನಾವು ಹೊರಟಿದ್ದೆ ಅಂಡರ್ ವಾಟರ್ಗೆ. ಸೊ ಅಂಡರ್ ವಾಟರ್ ನೋಡೋಕೆ ಹೋಗ್ಬೇಕಂದ್ರೆ 1 hour ನಾವು ಜರ್ನಿ ಮಾಡಬೇಕು.
ಮಧ್ಯ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ, ಸ್ಪೀಡ್ ಬೋಟಲ್ಲಿ. ಸಖತ್ತಾಗಿತ್ತು, ನಾನಂತೂ ಎಂಜಾಯ್ ಮಾಡಿದೆ. ಬೋಟ್ ಹೋಗ್ತಿರೋದು ನೋಡಿ ನಮ್ಮ ಕಾವಿಂಗ್ಗೆ ಫುಲ್ಲು ತಲೆನೋವು, ವಾಮಿಟಿಂಗ್ ಎಲ್ಲ ಶುರು ಆಗ್ಬಿಡ್ತು. ನೋಡಿ ಅವಳ ಮುಖ ಹೆಂಗಾಗಿದೆ ಅಂತ. ಸ್ವಲ್ಪ ಹೊತ್ತು ನಗ್ತಾಳೆ ಫೋಟೋಗೆ, ಆಮೇಲೆ ಮತ್ತೆ ಬೇಜಾರು ಮಾಡ್ಕೋತಾಳೆ, ಫುಲ್ಲು ವಾಮಿಟಿಂಗ್ ಮಾಡ್ಕೋತಾ ಇದ್ದು. ಬಟ್ ಇದೊಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ನೋಡೋಣ ಅಂಡರ್ ವಾಟರ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಅಲ್ಲಿಂದ ಅಂಡರ್ ವಾಟರ್ಗೆ ಹೋದ್ವಿ. ಆ್ಯಕ್ಚುಲಿ ಇದ್ದುದು ರೆಕಾರ್ಡ್ ಮಾಡಿರಲಿಲ್ಲ. ಅಲ್ಲಿಗೆ ಹೋದಾಗ ಒಂದು ಮಜಾ ಏನಪ್ಪ ಅಂದರೆ, ಫಸ್ಟು ನಾನು ಅಂಡರ್ ವಾಟರ್ ಒಳಗಡೆ ಇಳಿದೆ. ಅದಾದಮೇಲೆ ಕಾವ್ಯ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ವಿ. ಫುಲ್ ಎದ್ರುಕೊಂಬಿಟ್ಟು ಬರಲೇ ಇಲ್ಲ. ನಾನು ನಮ್ಮ ಜೊತೇಲಿ ಇದ್ದವರೆಲ್ಲ ಬಂದರು, ಎಲ್ಲೋದ್ಲಪ್ಪ ಕಾವ್ಯ ಅಂತ ಯೋಚನೆ ಮಾಡ್ತಿದ್ದೀನಿ. ಫುಲ್ ಎದ್ರುಕೊಂಬಿಟ್ಟಿದ್ದಾಳೆ. ಆಮೇಲೆ ಬಂದು ಒಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದ ನಂತರ ಅಲ್ಲಿಂದ ಬೋಟಲ್ಲಿ ಬಂದು ಅಗೇನ್ ವಾಮಿಟಿಂಗ್ ಮಾಡಿ ನಮ್ಮ ಕಾವ್ಯ ಆರಾಮಾಗಿ ಮಲ್ಕೊಂಡಿದ್ದಾಳೆ. ಅದಕ್ಕೆ ನಾನು ಕಾವ್ಯಂಗೆ ಬೇಡ ಕಣೆ ಅಂಡರ್ ವಾಟರ್ ಎಲ್ಲ ಹೋಗೋದು ಬೇಡ ಅಂತೆಲ್ಲ ಹೇಳಿದೆ. ಒಂದು ಸತಿ ಬಂದಿದ್ದೀವಿ, ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ವಾಮಿಟಿಂಗು. ಏನು ಕೇಳ್ತೀರಾ, ಎಲ್ಲ ಕಡೆ ವಾಮಿಟಿಂಗ್ ಮಾಡಿದ್ದೇ ಆಯಿತು. ಬಟ್ ಆ್ಯಕ್ಚುಲಿ ಅಂಡರ್ ವಾಟರ್ ಅಷ್ಟೊಂದೇನಿಲ್ಲ, ಬಟ್ ಚೆನ್ನಾಗಿತ್ತು. ಆಮೇಲೆ ಹೇಳಿದೆ, ಇಲ್ಲೇ ಈ ಥರ ಇನ್ನೇನಾದರೂ ನಿನಗೆ ಸ್ಕೂಬಾ ಡೈವ್ ಕರ್ಕೊಂಡೋದ್ರೆ ಏನಾಗುತ್ತೆ ಅಂದ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ನಮ್ಮ ಬೋಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಬೀಚ್ ಹತ್ರ. ಸೊ ನೋಡೋಣ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಇಲ್ಲಿಂದ ನಾವು ಹೊರಡಬೇಕು ಇವಾಗ ರೂಮ್. ಗಾಡ್ ಬ್ಲೆಸ್ ಯು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಹಾಯ್, ಗುಡ್ ಮಾರ್ನಿಂಗ್. ಸೊ ಫೈನಲಿ ನಾವು ಪಟಾಯಾಗೆ ಬಾಯ್ ಬಾಯ್ ಹೇಳಿ ಬ್ಯಾಂಕಾಕಿಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಔಟ್ಫಿಟ್ ಈ ರೀತಿ ಇದೆ. ಈ ಥರ ಇದೆ. ಸೊ ನಾವು ಪಟಾಯನ ಇವಾಗ ಬಿಡ್ತಾ ಇದ್ದೀವಿ. ಪಟಾಯಿಂದ ಬ್ಯಾಕ್ ಟು ಬ್ಯಾಂಕಾಕ್ಗೆ ಹೋಗ್ತಾ ಇದ್ದೀವಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು. ಇವಾಗ ಟೈಮ್ ಎಷ್ಟಿದೆ ಕಾವ್ಯ? ಟೈಮು 6:30. ಬ್ಯಾಂಗ್ಳೂರಲ್ಲಿ 4 o'clock. ಇಷ್ಟು ಬೇಗ ಎದ್ದಿದ್ದೀವಿ. ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ನಾವು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದಿದ್ದೀವಿ. ಟೈಮ್ ನೋಡಿ ಆಲ್ರೆಡಿ 6:30 ಇಲ್ಲಿ, ಬಟ್ ಬ್ಯಾಂಗ್ಳೂರಲ್ಲಿ 4:30. ಸೊ ಮಾರ್ನಿಂಗೇ ಬ್ರೇಕ್ಫಾಸ್ಟ್ ಮಾಡಿ ಅಭ್ಯಾಸ ಇಲ್ಲ, ಬಟ್ ನಿದ್ದೆಗಳಲ್ಲಿ ಹಾಗೂ ಹೀಗೂ ಏನಾದರೂ ಬ್ರೇಕ್ಫಾಸ್ಟ್ ತಿನ್ಕೊಂಡು ನೆಕ್ಸ್ಟ್ ಬ್ಯಾಂಕಾಕ್ ಹೋಗ್ಬೇಕಿತ್ತಲ್ಲ ಅಂತ ಹೇಳಿ ನಾವು ಹೊರಟ್ವಿ. ಆ್ಯಂಡ್ ಇವತ್ತು ತುಂಬ ಚೆನ್ನಾಗಿ ಮಾಡಿದರು ಫುಡ್. ನೋಡಿ ಏನೆಲ್ಲ ಫುಡ್ ಇದೆ ಅಂತ. ಸೊ ಸಖತ್ತಾಗಿರುವಂಥ ಫುಡ್ಸ್ ಎಲ್ಲ ಇತ್ತು. ಎಲ್ಲಾನು ನೋಡಿದ್ವಿ. ಬೆಳಗ್ಗೆ ಆಗಿದ್ದ ಕಾರಣ ತಿನ್ನೋಕ್ಕಾಗಲಿಲ್ಲ. ಹಂಗೂ ಹಿಂಗೂ ಸ್ವಲ್ಪ ಒಂದಷ್ಟು ಹಾಕ್ಕೊಂಡು ತಿನ್ನೋಕ್ಕೆ ಶುರು ಮಾಡಿದ್ವಿ ನಾವು ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್, ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಬ್ಯಾಂಗ್ಳೂರಲ್ಲಿ ಸಿಗೋ ಫುಡ್ಗೂ ಇಲ್ಲಿ ಫುಡ್ಗೂ ತುಂಬ ವ್ಯತ್ಯಾಸ ಇದೆ. ಸೊ ಫಸ್ಟೇ ನಾವು ಬ್ಯಾಂಗ್ಳೂರ್ ಫುಡ್ನೇ ಹುಡುಕಿದ್ವಿ, ಬಟ್ ಇಲ್ಲಿ ಬಂದ ಮೇಲೆ ನಮಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಯಿತು. ಚೆನ್ನಾಗಿತ್ತು ಫುಡ್. ಸೊ ನಾನು ಕೂಡ ಇಲ್ಲಿ ನೂಡಲ್ಸು ಅದು ಇದು ಎಕ್ಸೆಟ್ರಾ ಏನೇನೋ ತಿಂದೆ. ಕಾವ್ಯನೂ ಕೂಡ ಒಳ್ಳೆ ಫುಡ್ ಏನೇನೋ ಫುಡ್ನ ತಿಂದ್ವಿ. ಅದಾದ ನಂತರ ನಿದ್ದೆಗಣ್ಣಲ್ಲಿ ಹೆಂಗೆ ತಿಂದಿದ್ದೀವಿ ಅಂತ ನಮಗೆ ಗೊತ್ತಾಗಿಲ್ಲ. ಯಾಕೆಂದರೆ ನಮಗೆ ಅಭ್ಯಾಸ ಇಲ್ವಲ್ಲ. ನಾವೆಲ್ಲ ಮಾರ್ನಿಂಗ್ 9 o'clock 10 o'clock ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಿತ್ತು. ಬಟ್ ಇಲ್ಲಿ ನೋಡಿದ್ರೆ 6:30 ತೋರಿಸ್ತಾ ಇದೆ. ನಮ್ಮ ಬೆಂಗಳೂರು ಟೈಮಿಂಗ್ ನೋಡಿದ್ರೆ 4:15. ಸೊ ಆಲ್ರೆಡಿ ನಾವು ಬ್ರೇಕ್ಫಾಸ್ಟ್ ಕೂಡ ಮುಗಿಸೇ ಬಿಟ್ವಿ. ಆ್ಯಂಡ್ ಮಾರ್ನಿಂಗು ಅಷ್ಟೇ ತುಂಬ ಜನ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಇಲ್ಲಿಂದ ನೆಕ್ಸ್ಟ್ ನಾವು ಬ್ಯಾಂಕಾಕ್ ಹೋಗ್ತಿದ್ದೀವಿ. ಹಾಗೆ ಸಫಾರಿ ವರ್ಲ್ಡ್, ಇನ್ನು ಬೇರೆ ಬೇರೆ ಕಡೆ ಹೋಗೋದಿದೆ. ಸೊ ಹಾಗಾಗಿ ನಾವು ಎಲ್ಲ ಚೆನ್ನಾಗಿ ಫುಡ್ನೆಲ್ಲ ತೊಗೊಂಡ್ವಿ. ಆ್ಯಂಡ್ ನಮ್ಮ ಕಾವ್ಯ ಅಂತೂ ಫುಲ್ ಫ್ರೂಟ್ಸ್ ಇಟ್ಕೊಂಡಿದ್ಲು. ಯಾಕಂದರೆ ನೆನ್ನೆ ಒಳ್ಳೆ ಸಖತ್ತಾಗಿರೋ ಎಕ್ಸ್ಪೀರಿಯನ್ಸ್ ಆಯಿತು. ಆ ಬೋಟಲ್ಲಿ ಇರ್ಬೋದು, ಅಂಡರ್ ವಾಟ್ರಿಂಗಲ್ಲಂತೂ ಸಿಕ್ಕಾಪಟ್ಟೆ ಹಾರಿಬಲ್. ನೆಕ್ಸ್ಟ್ ಟೈಮ್ ಇನ್ಯಾವತ್ತೂ ಕೂಡ ಇವಳನ್ನ ಕರ್ಕೊಂಡು ಹೋಗ್ಲೇಬಾರ್ದು ಅನ್ಸ್ಬಿಡ್ತು. ಯಾಕೆಂದರೆ ಫುಲ್ ಎಲ್ಲ ಕಡೆನೂ ಬರೀ ಆಮ್ಲೆಟ್ ಹಾಕಿದ್ದೇ ಆಯಿತು. ಬಟ್ ಚೆನ್ನಾಗಿತ್ತು. ಎಲ್ಲ ನೋಡ್ಕೊಂಡ್ವಿ. ಅದಾದ ನಂತರ ಅಲ್ಲಿಂದ ನಾವು ಬಂದ್ವಿ. ಆ್ಯಂಡ್ ನೋಡಿ ಇವತ್ತು ತಿಂದಿರೋದು ನಾವು, ನಮ್ಮ ಕಾವ್ಯ ಒಬ್ಬಳೇ ತಿಂದಿರೋದು ಇಷ್ಟು. ನಮ್ಮ ಇಂಡಿಯಾದಲ್ಲಿ 5:30, ಇದರಲ್ಲಿ 7 o'clock, ಅಂದರೆ ಇಂಡಿಯಾದಲ್ಲಿ 5:30 ಅಂತೆ. ಇಷ್ಟು ಬೇಗ ಎದ್ದು ಎಲ್ಲ ಬ್ರೇಕ್ಫಾಸ್ಟ್ನ ಮುಗಿಸಿದ್ದೀವಿ. ನೋಡಿ ಇಷ್ಟೆಲ್ಲ ಬ್ರೇಕ್ಫಾಸ್ಟ್ ಮುಗಿಸಿದ ನಮ್ಮ ಕಾವ್ಯ. ನಿದ್ದೆ ಬರ್ತೈತಾ ನಿಮಗೆ?
ನಾವು ಇಲ್ಲಿಂದ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಇಲ್ಲಿಂದ ನಾವು ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ಕೋಳಿ ಮೊಟ್ಟೆ ತಿಂತಾ ಇದ್ದೀವಿ. ಓಪನ್ ಮಾಡಿ 5:30ಗೆ ಎದ್ಬಿಟ್ಟು ನಾವು ಯಾವಾಗಲೂ ಬಿರಿಯಾನಿ ತಿಂತಾ ಇದ್ವಿ. ತಿಂದಿದ್ದು 5:30 ಕೋಳಿ ಮೊಟ್ಟೆ ನೋಡಿ. ಕೋಳಿ ಮೊಟ್ಟೆಗೂ ನಮ್ಮ ಕಾವ್ಯಂಗೂ ಏನು ವ್ಯತ್ಯಾಸ ಇಲ್ಲ. ಬೋತ್ ಆರ್ ಸೇಮ್. ಸಾಲ್ಟ್ ಪೆಪ್ಪರ್ ಲಿಪ್ಸ್ಟಿಕ್ ಎಲ್ಲ ನೋಡಿ. ನಮ್ಮ ಕಾವ್ಯ ನೋಡಿ ನಿದ್ದೆಗಣ್ಣಲ್ಲೂ ಕೂಡ ಬ್ರೇಕ್ಫಾಸ್ಟ್ನ ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ಇವಾಗ ನಾವು ಹೊರಡಬೇಕು, ಟೈಮ್ ಆಗ್ತಾಯಿದೆ, ನಮ್ಮ ಲಗೇಜ್ ಎಲ್ಲ ವೆಯ್ಟ್ ಮಾಡ್ತಾಯಿದೆ, ಬಸ್ ಕೂಡ ಬಂದಿದೆ. ಸೊ ಬಸ್ಸಿಗೆ ಲಗೇಜ್ನೆಲ್ಲ ತೊಗೊಂಡೋಗಿ ಹಾಕಿಬಿಟ್ಟು ಆ್ಯಂಡ್ ಸಕ್ಕತ್ತಾಗಿರೋ ಒಂದು ಸೀಟಲ್ಲಿ ಕೂತ್ಕೊಂಡೆ. ಸೊ ನಾನು ಮೊಬೈಲ್ ನೋಡ್ತಾ ಇದ್ದೆ, ನಮ್ಮ ಕಾವ್ಯ ಆಗಲೇ ನಿದ್ದೆ ಹೋಗ್ಬಿಟ್ಟಿದ್ಲು. ಸೊ ರೋಡ್ ನೋಡ್ಕೋತಾ ಇದ್ದೆ. ಅಂದರೆ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ಪ್ಲೇಸು, ರೋಡ್ ಅಂತೂ ಸಖತ್ತಾಗಿ ಅನಿಸ್ತು. ಮತ್ತು ಅಲ್ಲೊಂದು ಕಡೆ ಗಾಡಿ ಪಾರ್ಕ್ ಮಾಡಿದ್ವಿ. ಸೊ ಅಲ್ಲೆಲ್ಲ ನೋಡ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ನನ್ನ ಫೇವ್ರೆಟ್ ಕಾರ್ಸ್, ಥೈಲ್ಯಾಂಡಲ್ಲಿ ನನ್ನ ಫೇವ್ರೆಟ್ ಕಾರ್ ಪೋರ್ಷೆನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡಿದ್ರೆ ನಮ್ಮ ಬಸ್ಸಲ್ಲಿ ಫುಲ್ ಡ್ಯಾನ್ಸಿಂಗು. ಆ್ಯಕ್ಚುಲಿ ನನಗಂತೂ ಇದು ಯಾವ ಸಾಂಗ್ ಅಂತ ದೇವರಣೆಗೂ ಗೊತ್ತಾಗಲಿಲ್ಲ. ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಅಂತಿಂತೂ ನಾವು ಬಂದ್ವಿ ಸಫಾರಿ ವರ್ಲ್ಡ್ಗೆ, ಮೆರಿನಾ ಪಾರ್ಕಿಗೆ. ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಲಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ನಾವು ಏನೆಲ್ಲ ನೋಡ್ತಿದ್ದೀವಿ ಸಫಾರಿ ವರ್ಲ್ಡಲ್ಲಿ, ಏನೆಲ್ಲ ಮಾಡ್ತೀವಿ ಆ್ಯಂಡ್ ಇನ್ನೂ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನೋಡೋಣ. ಆ್ಯಂಡ್ ಅದಾದ ನಂತರ ಬ್ಯಾಂಕಾಕಿಗೆ ಹೋಗಿ ಅಲ್ಲೇನು ಎಂಜಾಯ್ಮೆಂಟ್ ಮಾಡ್ತೀನಿ ಅನ್ನೋದನ್ನ ಬೇಗ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀವೆಲ್ಲರೂ ಮಿಸ್ ಮಾಡ್ಕೊತಾ ಇರಿ. ಹಾಗೆ ಯಾರೆಲ್ಲ ಥೈಲ್ಯಾಂಡ್, ಪತ್ತಾಯ ಹಾಗೆ ಬ್ಯಾಂಕಾಕ್ ಹೋಗಿದ್ದೀರಾ ಅವರೆಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಪೇಜ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.